ಚೌಹಾಣ್ ಪುತ್ರ ಯುವತಿಗೆ ವಂಚಿಸಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತ ಕೇಸ್ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಶಾಸಕ ಪ್ರಭು ಚೌಹಾಣ್ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅತ್ತ ಯುವತಿ ಮಾತ್ರ ನನಗೆ ನ್ಯಾಯ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾಳೆ. ರಾಜಕೀಯ ತಿರುವು ಪಡೆದ ಯುವತಿ ವಂಚನೆ ಕೇಸ್. ಭಗವಂತ ಖೂಬಾ ವಿರುದ್ಧ ಪ್ರಭು ಚೌಹಾಣ್ ಆರೋಪ. ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿಗೆ ವಂಚಿಸಿದ ಆರೋಪವೀಗ ರಾಜಕೀಯ ತಿರುವು ಪಡೆದಿದೆ. ಈಗಾಗಲೇ ಯುವತಿ ಮತ್ತು ಶಾಸಕ ಪ್ರಭು ಚೌಹಾಣ್ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಈಗ ಶಾಸಕ ಪ್ರಭು ಚೌಹಾಣ್ ಇದರ ಹಿಂದೆ ನಮ್ಮದೇ ಪಕ್ಷದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಬೀದರ್ ಜಿಲ್ಲಾ ದುಶ್ಮನ್ ಅವರು ಹೆಸರು ತಗೊಳ್ಳ, ನಾನು ಹೆಸರು ತಗೊಳ್ಳಲ್ಲ, ನಾನು ದುಶ್ಮನ್ ಹೇಳ್ತೀನಿ. ಹುಡುಗಿ ಹೇಳಿದ್ರು ಬೀದರ್ ಜಿಲ್ಲಾ ದುಶ್ಮನ್ ನಮ್ಮ ಮನೆಗೆ ಬಂದ್ರು, ನಮ್ಮ ತಮ್ಮ ಗಲಾಟೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಇತ್ತ ಶಾಸಕ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲೂ ಪೊಲೀಸರು ವಶಕ್ಕೆ ಪಡೆಯಬಹುದು ಎನ್ನಲಾಗ್ತಿದೆ. ಇನ್ನೊಂದೆಡೆ ನ್ಯಾಯಕ್ಕಾಗಿ ನೊಂದ ಯುವತಿಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. जो मेरे साथ गलत हुआ है उस पे मुझे न्याय चाहिए और मुझे भरोसा है कि बीदर पुलिस मुझे न्याय देगी. अगर न्याय नहीं मिलेगा तो हम सब घर वाले मर जाएंगे. पहले ही वो लोग हमको धमका रहे हैं. ಒಟ್ಟಿನಲ್ಲಿ ಮಾಜಿ ಸಚಿವ ಔರ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಂಚನೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಇತ್ತ ಯುವತಿ ಮಾತ್ರ ತನಗೆ ನ್ಯಾಯ ಬೇಕೆಂದು ಕಣ್ಣೀರು ಹಾಕುತ್ತಿದ್ದಾಳೆ. ಮುಂದಿನ ದಿನದಲ್ಲಿ ಪ್ರಕರಣ ಅದ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಮರಕಳೆ, ರಿಪಬ್ಲಿಕ್ ಕನ್ನಡ. ಸಚಿವ ಪ್ರಭು ಚೌಹಾಣ್ ಪುತ್ರ ಯುವತಿಗೆ ವಂಚಿಸಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತ ಕೇಸ್ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಶಾಸಕ ಪ್ರಭು ಚೌಹಾಣ್ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅತ್ತ ಯುವತಿ ಮಾತ್ರ ನನಗೆ ನ್ಯಾಯ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾಳೆ. ರಾಜಕೀಯ ತಿರುವು ಪಡೆದ ಯುವತಿ ವಂಚನೆ ಕೇಸ್. ಭಗವಂತ ಖೂಬಾ ವಿರುದ್ಧ ಪ್ರಭು ಚೌಹಾಣ್ ಆರೋಪ. ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿಗೆ ವಂಚಿಸಿದ ಆರೋಪವೀಗ ರಾಜಕೀಯ ತಿರುವು ಪಡೆದಿದೆ. ಈಗಾಗಲೇ ಯುವತಿ ಮತ್ತು ಶಾಸಕ ಪ್ರಭು ಚೌಹಾಣ್ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಈಗ ಶಾಸಕ ಪ್ರಭು ಚೌಹಾಣ್ ಇದರ ಹಿಂದೆ ನಮ್ಮದೇ ಪಕ್ಷದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಬೀದರ್ ಜಿಲ್ಲಾ ದುಶ್ಮನ್ ಅವರು ಹೆಸರು ತಗೊಳ್ಳ, ನಾನು ಹೆಸರು ತಗೊಳ್ಳಲ್ಲ, ನಾನು ದುಶ್ಮನ್ ಹೇಳ್ತೀನಿ. ಹುಡುಗಿ ಹೇಳಿದ್ರು ಬೀದರ್ ಜಿಲ್ಲಾ ದುಶ್ಮನ್ ನಮ್ಮ ಮನೆಗೆ ಬಂದ್ರು, ನಮ್ಮ ತಮ್ಮ ಗಲಾಟೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಇತ್ತ ಶಾಸಕ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲೂ ಪೊಲೀಸರು ವಶಕ್ಕೆ ಪಡೆಯಬಹುದು ಎನ್ನಲಾಗ್ತಿದೆ. ಇನ್ನೊಂದೆಡೆ ನ್ಯಾಯಕ್ಕಾಗಿ ನೊಂದ ಯುವತಿಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. जो मेरे साथ गलत हुआ है उस पे मुझे न्याय चाहिए और मुझे भरोसा है कि बीदर पुलिस मुझे न्याय देगी. अगर न्याय नहीं मिलेगा तो हम सब घर वाले मर जाएंगे. पहले ही वो लोग हमको धमका रहे हैं. ಒಟ್ಟಿನಲ್ಲಿ ಮಾಜಿ ಸಚಿವ ಔರ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಂಚನೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಇತ್ತ ಯುವತಿ ಮಾತ್ರ ತನಗೆ ನ್ಯಾಯ ಬೇಕೆಂದು ಕಣ್ಣೀರು ಹಾಕುತ್ತಿದ್ದಾಳೆ. ಮುಂದಿನ ದಿನದಲ್ಲಿ ಪ್ರಕರಣ ಅದ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಿದೆ. ಸಚಿವ ಪ್ರಭು ಚೌಹಾಣ್ ಪುತ್ರ ಯುವತಿಗೆ ವಂಚಿಸಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತ ಕೇಸ್ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಶಾಸಕ ಪ್ರಭು ಚೌಹಾಣ್ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅತ್ತ ಯುವತಿ ಮಾತ್ರ ನನಗೆ ನ್ಯಾಯ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾಳೆ. ರಾಜಕೀಯ ತಿರುವು ಪಡೆದ ಯುವತಿ ವಂಚನೆ ಕೇಸ್. ಭಗವಂತ ಖೂಬಾ ವಿರುದ್ಧ ಪ್ರಭು ಚೌಹಾಣ್ ಆರೋಪ. ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿಗೆ ವಂಚಿಸಿದ ಆರೋಪವೀಗ ರಾಜಕೀಯ ತಿರುವು ಪಡೆದಿದೆ. ಈಗಾಗಲೇ ಯುವತಿ ಮತ್ತು ಶಾಸಕ ಪ್ರಭು ಚೌಹಾಣ್ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಈಗ ಶಾಸಕ ಪ್ರಭು ಚೌಹಾಣ್ ಇದರ ಹಿಂದೆ ನಮ್ಮದೇ ಪಕ್ಷದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಬೀದರ್ ಜಿಲ್ಲಾ ದುಶ್ಮನ್ ಅವರು ಹೆಸರು ತಗೊಳ್ಳ, ನಾನು ಹೆಸರು ತಗೊಳ್ಳಲ್ಲ,
ನಾನು ದುಶ್ಮನ ಹೇಳ್ತೀನಿ. ಹುಡುಗಿ ಏನಾದ್ರು ಬೀದರ್ ಜಿಲ್ಲಾ ದುಶ್ಮನ್ ನಮ್ಮ ಮನೆಗೆ ಬಂದರು, ನಮ್ಮ ತಮ್ಮ ಗಲಾಟೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಇತ್ತ ಶಾಸಕ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲೂ ಪೊಲೀಸರು ವಶಕ್ಕೆ ಪಡೆಯಬಹುದು ಎನ್ನಲಾಗ್ತಿದೆ. ಇನ್ನೊಂದೆಡೆ ನ್ಯಾಯಕ್ಕಾಗಿ ನೊಂದ ಯುವತಿಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. जो मेरे साथ गलत हुआ है उस पर मुझे न्याय चाहिए और मुझे भरोसा है कि बिदर पुलिस मुझे न्याय देगी. अगर न्याय नहीं मिलेगा तो हम सब घर वाले मर जाएंगे. पहले ही वो लोग हमको धमका रहे हैं. ಒಟ್ಟಿನಲ್ಲಿ ಮಾಜಿ ಸಚಿವ ಔರ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಂಚನೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಇತ್ತ ಯುವತಿ ಮಾತ್ರ ತನಗೆ ನ್ಯಾಯ ಬೇಕೆಂದು ಕಣ್ಣೀರು ಹಾಕುತ್ತಿದ್ದಾಳೆ. ಮುಂದಿನ ದಿನದಲ್ಲಿ ಪ್ರಕರಣ ಅದ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಪ್ರಭು ಚೌಹಾಣ್ ಪುತ್ರ ಯುವತಿಗೆ ವಂಚಿಸಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತ ಕೇಸ್ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಶಾಸಕ ಪ್ರಭು ಚೌಹಾಣ್ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅತ್ತ ಯುವತಿ ಮಾತ್ರ ನನಗೆ ನ್ಯಾಯ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾಳೆ. ರಾಜಕೀಯ ತಿರುವು ಪಡೆದ ಯುವತಿ ವಂಚನೆ ಕೇಸ್. ಭಗವಂತ ಖೂಬಾ ವಿರುದ್ಧ ಪ್ರಭು ಚೌಹಾಣ್ ಆರೋಪ. ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿಗೆ ವಂಚಿಸಿದ ಆರೋಪವೀಗ ರಾಜಕೀಯ ತಿರುವು ಪಡೆದಿದೆ. ಈಗಾಗಲೇ ಯುವತಿ ಮತ್ತು ಶಾಸಕ ಪ್ರಭು ಚೌಹಾಣ್ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಈಗ ಶಾಸಕ ಪ್ರಭು ಚೌಹಾಣ್ ಇದರ ಹಿಂದೆ ನಮ್ಮದೇ ಪಕ್ಷದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಬೀದರ್ ಜಿಲ್ಲಾ ದುಶ್ಮನ್, ಅವರು ಹೆಸರು ತಗೊಳ್ಳ, ನಾನು ಹೆಸರು ತಗೊಳ್ಳಲ್ಲ, ನಾನು ದುಶ್ಮನ ಹೇಳ್ತೀನಿ. ಹುಡುಗಿ ಏನಾದ್ರು ಬೀದರ್ ಜಿಲ್ಲಾ ದುಶ್ಮನ್ ನಮ್ಮ ಮನೆಗೆ ಬಂದರು, ನಮ್ಮ ತಮ್ಮ ಗಲಾಟೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಇತ್ತ ಶಾಸಕ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲೂ ಪೊಲೀಸರು ವಶಕ್ಕೆ ಪಡೆಯಬಹುದು ಎನ್ನಲಾಗ್ತಿದೆ. ಇನ್ನೊಂದೆಡೆ ನ್ಯಾಯಕ್ಕಾಗಿ ನೊಂದ ಯುವತಿಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. जो मेरे साथ गलत हुआ है उस पर मुझे न्याय चाहिए और मुझे भरोसा है कि बिदर पुलिस मुझे न्याय देगी. अगर न्याय नहीं मिलेगा तो हम सब घर वाले मर जाएंगे. पहले ही वो लोग हमको धमका रहे हैं. ಒಟ್ಟಿನಲ್ಲಿ ಮಾಜಿ ಸಚಿವ ಔರ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಂಚನೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಇತ್ತ ಯುವತಿ ಮಾತ್ರ ತನಗೆ ನ್ಯಾಯ ಬೇಕೆಂದು ಕಣ್ಣೀರು ಹಾಕುತ್ತಿದ್ದಾಳೆ. ಮುಂದಿನ ದಿನದಲ್ಲಿ ಪ್ರಕರಣ ಅದ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಮರಕಳೆ, ರಿಪಬ್ಲಿಕ್ ಕನ್ನಡ. ಸಚಿವ ಪ್ರಭು ಚೌಹಾಣ್ ಪುತ್ರ ಯುವತಿಗೆ ವಂಚಿಸಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತ ಕೇಸ್ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಶಾಸಕ ಪ್ರಭು ಚೌಹಾಣ್ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅತ್ತ ಯುವತಿ ಮಾತ್ರ ನನಗೆ ನ್ಯಾಯ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾಳೆ. ರಾಜಕೀಯ ತಿರುವು ಪಡೆದ ಯುವತಿ ವಂಚನೆ ಕೇಸ್. ಭಗವಂತ ಖೂಬಾ ವಿರುದ್ಧ ಪ್ರಭು ಚೌಹಾಣ್ ಆರೋಪ. ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿಗೆ ವಂಚಿಸಿದ ಆರೋಪವೀಗ ರಾಜಕೀಯ ತಿರುವು ಪಡೆದಿದೆ. ಈಗಾಗಲೇ ಯುವತಿ ಮತ್ತು ಶಾಸಕ ಪ್ರಭು ಚೌಹಾಣ್ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಈಗ ಶಾಸಕ ಪ್ರಭು ಚೌಹಾಣ್ ಇದರ ಹಿಂದೆ ನಮ್ಮದೇ ಪಕ್ಷದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕೈವಾಡ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಬೀದರ್ ಜಿಲ್ಲಾ ದುಶ್ಮನ್, ಅವರು ಹೆಸರು ತಗೊಳ್ಳ, ನಾನು ಹೆಸರು ತಗೊಳ್ಳಲ್ಲ, ನಾನು ದುಶ್ಮನ ಹೇಳ್ತೀನಿ. ಹುಡುಗಿ ಏನಾದ್ರು ಬೀದರ್ ಜಿಲ್ಲಾ ದುಶ್ಮನ್ ನಮ್ಮ ಮನೆಗೆ ಬಂದರು, ನಮ್ಮ ತಮ್ಮ ಗಲಾಟೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಇತ್ತ ಶಾಸಕ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲೂ ಪೊಲೀಸರು ವಶಕ್ಕೆ ಪಡೆಯಬಹುದು ಎನ್ನಲಾಗ್ತಿದೆ. ಇನ್ನೊಂದೆಡೆ ನ್ಯಾಯಕ್ಕಾಗಿ ನೊಂದ ಯುವತಿಯ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. जो मेरे साथ गलत हुआ है उस पर मुझे न्याय चाहिए और मुझे भरोसा है कि बिदर पुलिस मुझे न्याय देगी. अगर न्याय नहीं मिलेगा तो हम सब घर वाले मर जाएंगे. पहले ही वो लोग हमको धमका रहे हैं. ಒಟ್ಟಿನಲ್ಲಿ ಮಾಜಿ ಸಚಿವ ಔರ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಂಚನೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಇತ್ತ ಯುವತಿ ಮಾತ್ರ ತನಗೆ ನ್ಯಾಯ ಬೇಕೆಂದು ಕಣ್ಣೀರು ಹಾಕುತ್ತಿದ್ದಾಳೆ. ಮುಂದಿನ ದಿನದಲ್ಲಿ ಪ್ರಕರಣ ಅದ್ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ